ಸೊ ಯಾವುದೇ ವಿಡಿಯೋ ಹಾಕಲಿ ನಾನು ಕಾಮೆಂಟಲ್ಲಿ ಮಂಜುನಾಥ್ ಅನ್ನೋರು ಕೇಳ್ತಾ ಇದ್ರು, ಕರ್ನಾಟಕ ದಮನಕದ ಬಗ್ಗೆ ಯಾಕೆ ನೀವಿನ್ನೂ ಇನ್ನೂ ಅಪ್ಡೇಟ್ಸ್ ಕೊಡ್ತಾ ಇಲ್ಲ, ಸಿನಿಮಾದ ಬಗ್ಗೆ ಯಾಕೇನೋ ಮಾತಾಡ್ತಾ ಇಲ್ಲ ಅಂತ. ಸೊ ಸಾಂಗ್ ಕೂಡ ರಿಲೀಸ್ ಆಗಿತ್ತು, ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಆ್ಯಂಡ್ ಏನು ಕತೆ ಅಂತ ತುಂಬ ಕೇಳಿದರು ಕಾಮೆಂಟಲ್ಲಿ. ಆ್ಯಂಡ್ ಮೋಸ್ಟ್ಲಿ ಈ ಒಂದು ಸಿನಿಮಾದ ಈ ಒಂದು ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಆಗಿದೆ. ಸೊ ಇವತ್ತು ಅದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಅಪ್ಡೇಟ್ ಅಂತ ಏನು ಕೇಳಿದ್ರಲ್ಲ, ಸೊ ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಇದೆ. ಏನು ಕತೆ, ಏನು ಅಪ್ಡೇಟ್ ಅದು, ಸೊ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತು ಟೀಸರ್ ರಿಲೀಸ್ ಆಗಿದೆ, ಕ್ಯಾರೆಕ್ಟರ್ ಟೀಸರ್ ಕರ್ನಾಟಕ ದಮನಕ, ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲನೇದಾಗಿ ಭಟ್ರು ಅವರ ಒಂದು ಸಿನಿಮಾ ಅಂತ ಬಂದಾಗ ಅವರ ಒಂದು ಹಾಡು, ಅವರ ಒಂದು ಡೈರೆಕ್ಷನ್ನು, ಅವರೊಂದು ಲಿರಿಕ್ಸು, ವಾಟ್ ಎವರ್ ಅವ್ರದ್ದು ಏನೇ ಒಂದು ಇದೆ ಅಂತಂದ್ರೂ ಸ್ಪೆಷಲ್ ಇದ್ದೇ ಇರುತ್ತೆ. ಸೊ ಕರ್ನಾಟಕ ದಮನಕ, ಸೊ ಏನಿದು ಕರ್ನಾಟಕ ದಮನಕ, ಸೊ ಎಷ್ಟೋ ಜನಕ್ಕೆ ಈ ಒಂದು ಕರ್ನಾಟಕ ದಮನಕ ಅನ್ನೋಕ್ಕೆ ಕೂಡ ಬರಲ್ಲ. ಒಂದು ರೀತಿಯಲ್ಲಿ ಪದ ಒಂದು ರೀತಿಲಿ ಹೇಳೋಕೆ ಒಂದು ರೀತಿಲಿ ಕಷ್ಟ ಅನಿಸುತ್ತೆ ಕೆಲವೊಬ್ಬರಿಗೆ. ಇವತ್ತು ಈ ಒಂದು ಕರ್ನಾಟಕ ದಮನಕ ಸಿನಿಮಾದ ಒಂದು ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಆಗಿದೆ. ಟೋಟಲ್ ಆಗಿ ಕರ್ನಾಟಕ ಯಾರು, ದಮನಕ ಯಾರು, ಸೊ ಕರ್ನಾಟಕ ದಮನಕ ಯಾಕೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾರೆ, ಏನು ಕತೆ, ಸೊ ಇದೆಲ್ಲ ಮೇನ್ ಆಗಿ ಒಂದು ಕ್ಯಾರೆಕ್ಟರ್ ಟೀಸರಲ್ಲಿ ಕಾಣಿಸ್ಕೊಂಡಿದೆ. ಓವರಾಲ್ ಆಗಿ ಒಂದು ಉತ್ತರ ಕರ್ನಾಟಕದ ಒಂದು ಶೈಲಿಯನ್ನು ತಗೊಂಡಿರುವಂಥದ್ದು ಒಂದು ಕಡೆ. ಆ್ಯಂಡ್ ಇನ್ನೊಂದು ಪ್ರಭುದೇವ್ ಸರ್ ಆಗಿರ್ಬೋದು, ಮತ್ತು ಶಿವರಾಜ್ ಕುಮಾರ್ ಸರ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಈ ಒಂದು ಸಿನಿಮಾದ ನಿರ್ದೇಶಕರಾದಂತಹ ನಮ್ಮ ಯೋಗರಾಜ್ ಭಟ್ ಸರ್ ಆಗಿರ್ಬೋದು. ಸೊ ಈ ಎಲ್ಲ ಒಂದು ಕಾಂಬಿನೇಷನ್ ಯಾವ ಮಟ್ಟಿಗೆ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳುತ್ತೆ. ಓವರಾಲ್ ಆಗಿ ಒಂದು ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಈ ಒಂದು ಕ್ಯಾರೆಕ್ಟರ್ ಟೀಸರ್ ನೋಡಿದ್ಮೇಲೆ ನನಗನ್ಸಿದ್ದು ಒಂದು ಓವರಾಲ್ ಕಾಮಿಡಿ ಇದೆ, ಒಂದು ಎಂಟರ್ಟೈನ್ಮೆಂಟ್ಗಂತೂ ದೋಖಾ ಇಲ್ಲ ಈ ಸಿನಿಮಾ ಅಂತ ಅನ್ನಿಸ್ತು. ಅದ್ಭುತವಾಗಿ ಮೂಡಿಬಂದಿದೆ ಒಂದು ಕ್ಯಾರೆಕ್ಟರ್ ಟೀಸರು. ಆ್ಯಂಡ್ ಈ ಒಂದು ಟೀಸರನ್ನು ಬಾದ್ಶಾ ಕಿಚ್ಚ ಸುದೀಪ್ ಸರ್ ಕೂಡ ಇದನ್ನು ಲಾಂಚ್ ಮಾಡಿದ್ರು ಇವತ್ತು. ಆ್ಯಂಡ್ ಈ ಎಲ್ಲ ಒಂದು ಬೆಳವಣಿಗೆ ನೋಡೋದಾಯ್ತು ಅಂದರೆ ಕರ್ನಾಟಕ ದಮನಕ ಸಿನಿಮಾ ನಾಳೆ ಇದೆ ಮಾರ್ಚ್ 8ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಮಾರ್ಚ್ 8 ಒಂದು ರೀತಿಲಿ ಬಂಪರ್ ಅಂತ ಹೇಳ್ಬೋದು. ಮೇಲಿಂದ ಮೇಲೆ ಸಿನಿಮಾಗಳು ರಿಲೀಸ್ ಆಗ್ತಾ ಹೋಗುತ್ತೆ ಮಾರ್ಚಲ್ಲಿ. ಸೊ ಮೊದಲನೇದಾಗಿ ನೋಡೋದಾಯ್ತು ಅಂದರೆ ಕರ್ನಾಟಕ ದಮನಕ ಆಗಿರ್ಬೋದು, ರಂಗನಾಯಕ ಆಗಿರ್ಬೋದು, ಆಮೇಲೆ ನಮ್ಮ ಅಪ್ಪು ಸರ್ ಸಿನಿಮಾ ಒಂದು ಬರ್ಡೇ ಸ್ಪೆಷಲ್ ಆಗಿ ರಿಲೀಸ್ ಆಗ್ತಿರುವಂಥದ್ದು ಜಾಕಿ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಮೋಸ್ಟ್ ವೇಟೆಡ್ ಸಿನಿಮಾ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು, ನಿಮಗೆಲ್ಲ ಗೊತ್ತಿರೋ ಹಾಗೇ ಯುವ ಸಿನಿಮಾ ಕೂಡ ಬರ್ತಾ ಇರುವಂಥದ್ದು. ಸೊ ನನಗನ್ಸಿದ್ದೇನು ಅಂತಂದರೆ ಕರ್ನಾಟಕ ದಮನಕ ಸಿನಿಮಾನ ಆದಷ್ಟು ಬೇಗ ಥಿಯೇಟ್ರಲ್ಲಿ ನೋಡಬೇಕು, ಕಾಯ್ತಾ ಇದ್ದೀನಿ ಮಾರ್ಚ್ 8ಕ್ಕೆ. ಯಾಕೆಂದರೆ ಭಟ್ರ ಸಿನಿಮಾ ಬಿಟ್ಟರು ಅವ್ರು ಕೆಟ್ಟರು ಅಂತಲೇ ನಾನು ಹೇಳೋದು. ಯಾಕಂದರೆ ಅವ್ರ ಸಿನಿಮಾ ಏನಾದರೂ ನೀವು ಬಿಟ್ರಿ ಅಂದರೆ ನೀವು ಕೆಟ್ಟರಿ ಅಂತಲೇ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸೊ ಕರ್ನಾಟಕ ದಮನಕ ಒಂದು ರೀತಿಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಅದರಲ್ಲೂ ಪ್ರಭುದೇವ್ ಸರ್ ಮತ್ತು ಶಿವಣ್ಣ ಅವರು ಮಾಡ್ತಾ ಇದ್ದಾರೆ. ಇಬ್ಬರು ಜೊತೆ ಕಾಂಬಿನೇಷನ್ನು ಹೇಗಿರುತ್ತೆ ಅನ್ನೋವಂಥದ್ದು ಒಂದು ಥ್ರಿಲ್ ಎಲ್ಲರಿಗೂ ಇದೆ, ನನಗೂ ಕೂಡ ಇದೆ. ಆ್ಯಂಡ್ ಈ ಮಾರ್ಚ್ ತಿಂಗಳಂತೂ ಒಂದು ರೀತಿಲಿ, ಈ ಫೆಬ್ರವರಿ ಅಂತೂ ಖಂಡಿತವಾಗ್ಲೂ ಅಷ್ಟೊಂದು ಸಿನಿಮಾಗಳೇನು ಬರಲಿಲ್ಲ ಅಂದರೂ ಕೂಡ ಮಾರ್ಚಿಗೆ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ತುಂಬ ಸಿನಿಮಾಗಳು ರಿಲೀಸ್ ಮಾಡಬೇಕಾಗಿತ್ತು. ಆ್ಯಂಡ್ ಕೆಲವೊಂದು ಸಿನಿಮಾಗಳು ಇನ್ನೂ ಪೋಸ್ಟ್ಪೋನ್ ಆಗಿರುವಂಥದ್ದು. ಪರವಾಗಿಲ್ಲ, ಮಾರ್ಚ್ ತಿಂಗಳಲ್ಲಿ ಸದ್ಯಕ್ಕೆ ಇಷ್ಟೊಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸೊ ಅದನ್ನು ನೋಡಿ ಖುಷಿ ಪಡೋಣ. ಆ್ಯಂಡ್ ಆಲ್ಸೋ ಒಂದು ಅಪ್ಡೇಟ್ ಇದೆ ಅಂತ ಹೇಳಿದೆ ನಾನು ನಿಮಗೆಲ್ಲ. ಏನು ಅಪ್ಡೇಟು ಅನ್ನೋದಾಯ್ತು ಅಂದರೆ ಕರ್ನಾಟಕ ದಮನಕ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಎಲ್ಲಾಗುತ್ತೆ ಅಂತ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಕೂಡ ಹಾಕಿದ್ದೆ. ತುಂಬ ಜನ ವೋಟ್ ಕೂಡ ಮಾಡಿದ್ರಿ, ಅದರಲ್ಲಿ ಬೆಂಗಳೂರು ಅಂತ ತುಂಬ ಜನ ಮೆನ್ಷನ್ ಮಾಡಿದ್ರೆ. ಸೊ ನನಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ ಕರ್ನಾಟಕ ದಮನಕ ಸಿನಿಮಾದ ಒಂದು ಪ್ರೀ ರಿಲೀಸ್ ಇವೆಂಟು ದಾವಣಗೆರೆಯಲ್ಲಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತೆ. ನೋಡೋಣ ಯಾವಾಗ ಏನು ಅಫಿಷಿಯಲ್ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ, ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡೋಣ ಈ ಮಾರ್ಚ್ 3 ಇಲ್ಲ 4ನೇ ತಾರೀಕಿಗೆ ಏನಾದ್ರು ಅನೌನ್ಸ್ಮೆಂಟ್ ಮಾಡ್ಬೋದು. ಆ್ಯಂಡ್ ಅದೇನಾದರೂ ಅಪ್ಡೇಟ್ ಬಂತು ಅಂದರೆ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿ ತಿಳಿಸ್ತೀನಿ. ಆ್ಯಂಡ್ ಕರ್ನಾಟಕ ದಮನಕ ಭಟ್ರ ಸಿನಿಮಾ ಆಗಲೇ ಹೇಳಿದಾಗೇ ಭಟ್ರ ಸಿನಿಮಾ ಬಿಟ್ಟರು ಅವ್ರು ಕೆಟ್ಟರು ಅಂತಾನೆ. ಸೊ ಮಾರ್ಚ್ 8ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾ ಮಂದಿರಕ್ಕೆ ಕರ್ನಾಟಕ ದಮನಕ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.